ಒಬ್ಬ ಮಗ ತನ್ನ ಹೆತ್ತ ತಾಯಿಯನ್ನೇ ಹೊರೆಯೆಂದು ಭಾವಿಸಿದಾಗ ಏನಾಗಬಹುದು? ಹೆಂಡತಿಯ ಮಾತನ್ನ ಕೇಳಿ ಅದೇ ಮಗ ತನ್ನ ತಾಯಿಯನ್ನ ವೃದ್ಧಾಶ್ರಮಕ್ಕೆ ಕಳುಹಿಸಲು ಸಿದ್ಧತೆ ನಡೆಸಿದಾಗ ಏನಾಗಬಹುದು? ಮತ್ತು ಆ ತಾಯಿಗೆ ಈ ಎಲ್ಲ ವಿಷಯಗಳು ರಾತ್ರಿಯ ನಿಶ್ಶಬ್ದದಲ್ಲಿ ಕೇಳಿಸಿದಾಗ ಅವಳ ಸ್ಥಿತಿ ಏನಾಗಿರಬಹುದು? ಒಮ್ಮೆ ಯೋಚಿಸಿ ನೋಡಿ. ಯಾವ ತಾಯಿ ತನ್ನ ಕೈಗಳ ರೇಖೆಗಳನ್ನೇ ಸವೆಸಿ ಮಗನ ಹಣೆಬರಹವನ್ನ ಬರೆದಳೋ, ತಾನು ಹಸಿದಿದ್ದರೂ ಮಗನಿಗೆ ಉಣಿಸಿದಳೋ, ಜನರ ಮನೆಗಳಲ್ಲಿ ಕಸಗುಡಿಸಿ ಪಾತ್ರೆ ತೊಳೆದು ಮಗನನ್ನ ಓದಿಸಿದಳೋ, ಇಂದು ಅದೇ ತಾಯಿ ತನ್ನದೇ ಮನೆಯಲ್ಲಿ ಪರಕೀಯಳಾಗಿದ್ದಾಳೆ. ಅವಳ ಔಷಧಿಗಳ ಖರ್ಚು ಅವರಿಗೆ ಭಾರವೆನಿಸತೊಡಗಿದೆ. ಅವಳ ಕೋಡೆ ಅವರಿಗೆ ವ್ಯರ್ಥವೆನಿಸಿದೆ ಮತ್ತು ಅವಳ ಉಸಿರಾಟವು ಅವರ ಮೇಲೆ ಹೊರೆಯಾದಂತಿದೆ. ಆದರೆ ಅಂದು ರಾತ್ರಿ ಆ ತಾಯಿ ತನ್ನ ಮಗ ಮತ್ತು ಸೊಸೆ ಅವಳನ್ನು ವೃದ್ಧಾಶ್ರಮಕ್ಕೆ ಬಿಟ್ಟು ಬರಬೇಕು ಅಂತ ಮಾತನಾಡಿಕೊಳ್ಳೋದನ್ನ ಕೇಳಿಸಿಕೊಂಡಾಗ ಆ ತಾಯಿಯ ಹೃದಯಕ್ಕೆ ಎಷ್ಟು ನೋವಾಗಿರ್ಬೋದು. ಅವಳು ಮುರಿದು ಹೋದಳೆ, ಅತ್ತು ಮಗನನ್ನ ಪ್ರಶ್ನಿಸಿದಳೆ, ಅಥವಾ ಅವಳು ಮೌನವಾಗಿ ಅಂತಹ ಒಂದು ನಿರ್ಧಾರವನ್ನ ತೆಗೆದುಕೊಂಡಳೆ. ಅದು ಎಲ್ಲರ ಜೀವನವನ್ನೇ ಬದಲಿಸಿಬಿಟ್ಟಿದೆ. ಇದು ರೋಹಿಣಿಯವರ ಕಥೆ. ಮನೆಯಿಂದ ಹೊರಹಾಕಲ್ಪಟ್ಟವರು, ಜಗತ್ತಿನಲ್ಲಿ ತನ್ನದೇ ಆದ ಗುರುತನ್ನ ನಿರ್ಮಿಸಿಕೊಂಡ ಒಬ್ಬ ತಾಯಿಯ ಕಥೆ. ಮತ್ತು ವರ್ಷಗಳ ನಂತರ ಅದೇ ಮಗ ತನ್ನ ತಾಯಿಯ ಮುಂದೆ ಕೈ ಮುಗಿದು ನಿಂತಾಗ ಆ ತಾಯಿ ನೀಡಿದ ಉತ್ತರವನ್ನ ಕೇಳಿದ್ರೆ ನಿಮ್ಮ ಹೃದಯವು ನಡುಗಬಹುದು. ಹಾಗಾಗಿ ಸ್ನೇಹಿತರೆ, ಈ ಕಥೆಯನ್ನ ಕೊನೆಯವರೆಗೂ ನೋಡಿ. ಯಾಕಂದ್ರೆ ಇಂದಿನ ಕಥೆ ಕೇವಲ ಒಬ್ಬ ತಾಯಿಯದ್ದಲ್ಲ, ಬದಲಿಗೆ ತನ್ನವರೇ ಆದವರಿಂದ ತಿರಸ್ಕರಿಸಲ್ಪಟ್ಟ ಪ್ರತಿಯೊಬ್ಬ ಮನುಷ್ಯನದ್ದಾಗಿದೆ. ಅಂದು ರೋಹಿಣಿಯವರು ಬಹಳ ನಿರಾಸೆಯಿಂದ ತಮ್ಮ ಕೋಣೆಯಲ್ಲಿ ಒಬ್ಬರೇ ಮಲಗಿದ್ದರು. ಸೊಸೆಯನ್ನು ಮಗಳಂತೆ ಭಾವಿಸಿ ನಾನು ಮಾಡಿದ ತಪ್ಪಾದ್ರೂ ಏನು? ಅವಳು ನನ್ನೊಂದಿಗೆ ಇಷ್ಟು ಕೆಟ್ಟದಾಗಿ ಯಾಕೆ ನಡೆದುಕೊಳ್ಳುತ್ತಾಳೆ? ನಾನವಳಿಗೆ ಏನನ್ನೂ ಹೇಳೋದಿಲ್ವಲ್ಲ. ಅವಳು ಮದುವೆಯಾಗಿ ಬಂದ ದಿನದಿಂದ ನನಗೆ ಮನಸ್ಸಿಗೆ ಬಂದಂತೆ ಬೈಯುತ್ತಲೇ ಇರುತ್ತಾಳೆ ಎಂದು ಯೋಚಿಸುತ್ತಿದ್ದರು. ಮಗ ಕರಣ್ ಮೊದಲೇ ತಾಯಿಯನ್ನ ತಾಯಿ ಅಂತ ಗೌರವಿಸುತ್ತಿರಲಿಲ್ಲ. ಯಾವಾಗಲೂ ಕಟುವಾಗಿ ಮಾತನಾಡುತ್ತಿದ್ದ. ಆದರೆ ಸೊಸೆ ಬಂದ ಮೇಲೆ ಅವಳ ಮಾತು ಕೇಳಿ ಅವನು ಇನ್ನೂ ಕೆಟ್ಟದಾಗಿ ವರ್ತಿಸುತ್ತಿದ್ದ. ಯಾಕಂದ್ರೆ ಸೊಸೆ ಅಂಜಲಿ ಯಾವಾಗಲೂ ಕರಣ್ನ ಕಿವಿ ಚುಚ್ಚಿ ತಾಯಿಯ ವಿರುದ್ಧ ಎತ್ತಿ ಕಟ್ಟುತ್ತಿದ್ದಳು. ಹೀಗೆ ಯೋಚಿಸುತ್ತಾ ರೋಹಿಣಿಯವರಿಗೆ ಯಾವಾಗ ನಿದ್ದೆ ಹತ್ತಿತೋ ತಿಳಿಯಲೇ ಇಲ್ಲ. ಬೆಳಿಗ್ಗೆ ಆದಾಗ ಸೊಸೆ ಜೋರಾದ ಧ್ವನಿಯಲ್ಲಿ ಕಿರುಚಿದಳು. ಏನತ್ತೆ, ಇವತ್ತು ಏಳುವ ಉದ್ದೇಶವೇ ಇಲ್ವಾ? ಹೀಗೆ ಗೊರಕೆ ಹೊಡೆಯುತ್ತಾ ಮಲಗಿದ್ರೆ ಮನೆಯ ಕೆಲಸ ಯಾರು ಮಾಡ್ತಾರೆ? ತಕ್ಷಣ ಮಗ ಬಂದು ಹೇಳಿದ, ಅಮ್ಮ, ಇಂದು ರಾತ್ರಿ ನನ್ನ ಆಫೀಸ್ ಗೆಳೆಯರು ಊಟಕ್ಕೆ ಬರ್ತಾರೆ. ಅವರಿಗಾಗಿ ಅಡುಗೆ ಸಿದ್ಧವಾಗಿರಲಿ. ವಿಶೇಷವಾಗಿ ನಿಮ್ಮ ಕೈಯಿಂದ ಮಾಡಿದ ಆಲೂಗಡ್ಡೆ ಟೊಮೆಟೊ ಪಲ್ಯ ಅಂದರೆ ನನ್ನ ಗೆಳೆಯರಿಗೆ ತುಂಬ ಇಷ್ಟ. ನಿನ್ನ ತಾಯಿಯ ಕೈಯಲ್ಲಿ ಜಾದೂ ಇದೆ ಅಂತ ಅವರು ಹೇಳ್ತಿದ್ರು. ಅದಕ್ಕಾಗಿ ಅವರೆಲ್ಲ ಇಲ್ಲಿಗೆ ಬರ್ತಿದ್ದಾರೆ. ಆಗ ರೋಹಿಣಿ ಅವರು ಹೇಳಿದರು, ಎಷ್ಟು ಜನರಿಗೆ ಅಡುಗೆ ಮಾಡಬೇಕು ಮಗ? ತಾಯಿಯ ನಡುಗುತ್ತಿದ್ದ ಧ್ವನಿಯನ್ನ ಕೇಳುತ್ತಲೇ ಕರಣ್ಗೆ ಕೋಪ ಬಂತು. ಅವನು ಕಠಿಣವಾಗಿ ಹೇಳಿದ, ಮೊದಲು ಈ ರೀತಿ ನಡುಗೋದನ್ನು ನಿಲ್ಲಿಸಿ. ನಿಮಗೆ ಸಕ್ಕರೆ ಕಾಯಿಲೆ ಇದೆ ಅಂತ ತಿಳಿದಿದ್ದರೂ ಪಥ್ಯ ಯಾಕೆ ಮಾಡೋದಿಲ್ಲ ನೀವು? ದಿನವಿಡೀ ಏನಾದರೂ ತಿಂದು ಆರೋಗ್ಯ ಕೆಡಿಸಿಕೊಳ್ತೀರಿ. ಅದರಿಂದ ನನಗೆ ತೊಂದರೆಯಾಗುತ್ತದೆ. ಚಿಕಿತ್ಸೆ ಕೊಡಿಸಬೇಕಾಗುತ್ತದೆ. ನಿಮಗೆ ಎಷ್ಟು ಹೇಳಿದರೂ ಬುದ್ಧಿ ಬರೋದಿಲ್ಲ. ಕರಣ್ ಕೋಪದಿಂದ ಕಿರುಚಿದ್ದನ್ನು ನೋಡಿ ಸೊಸೆ ಅಂಜಲಿಗೆ ಅತ್ತೆಯನ್ನು ಹೀಯಾಳಿಸಲು ಒಂದು ಸುವರ್ಣಾವಕಾಶವೇ ಸಿಕ್ಕಂತಾಯಿತು. ಇದನ್ನೇ ನಾನಿವರಿಗೆ ಹೇಳಿ ಸುಸ್ತಾಗಿ ಹೋಗಿದ್ದೇನೆ. ಸಿಹಿ ಕಡಿಮೆ ತಿನ್ನಿ ಅಂತ ಹೇಳಿದರೂ ಕೇಳೋದೇ ಇಲ್ಲ. ಮನೆಯಲ್ಲಿ ಸಣ್ಣ ಮಕ್ಕಳಿದ್ದಾರೆ, ಅವರನ್ನು ಬಿಟ್ಟು ನಿಮ್ಮೊಂದಿಗೆ ಆಸ್ಪತ್ರೆಗೆ ಅಲೆಯಬೇಕಾಗುತ್ತದೆ ಎಂದು ಅಂಜಲಿ ಅಸಮಾಧಾನ ವ್ಯಕ್ತಪಡಿಸಿದಳು. ಇದಕ್ಕೆ ರೋಹಿಣಿಯವರು ಮೆಲ್ಲಗೆ ಅಂದರು, ಮಗನೇ, ಎಷ್ಟು ಬಾರಿ ನಿನಗೆ ಹೇಳಿದ್ದೇನೆ ನನ್ನನ್ನು ಡಾಕ್ಟರ್ ಹತ್ತಿರ ಕರೆದುಕೊಂಡು ಹೋಗು ಅಂತ. ಇಲ್ಲದಿದ್ದರೆ ಔಷಧಿ ತರಲು ಸ್ವಲ್ಪ ಹಣ ಕೊಡು ಅಂತ. ಆದರೆ ನೀವಿಬ್ಬರೂ ಕೇಳಿಸಿಕೊಳ್ಳಲೇ ಇಲ್ಲ. ಈಗ ನನ್ನ ಮೇಲೆ ಕಿರಿಸ್ತಿದೆಯಾ? ಆಗ ಕರಣ್ ಹೇಳಿದ, ಸರಿ ಅಮ್ಮ, ಇಂದು ಅಂಜಲಿ ನಿನ್ನನ್ನು ಡಾಕ್ಟರ್ ಹತ್ತಿರ ಕರೆದುಕೊಂಡು ಹೋಗಿ ಔಷಧಿ ಕೊಡಿಸ್ತಾಳೆ. ಕರಣ್ ಹೀಗೆ ಹೇಳಿದ ತಕ್ಷಣ ಅಂಜಲಿ ವಿರೋಧವಾಗಿ ನುಡಿದಳು, ಅಯ್ಯೋ, ಅದೇನೂ ಇಲ್ಲ. ಅತ್ತೆಯ ಶುಗರ್ ಲೆವೆಲ್ ಹೆಚ್ಚಾಗಿರೋದು ಅವರ ಬೇಜವಾಬ್ದಾರಿತನದಿಂದ. ರುಚಿಗಾಗಿ ಏನೇನೋ ತಿಂತಾರೆ, ನಂತರ ನಡುಗುತ್ತಾ ಕೂಡ್ತಾರೆ. ದಿನವಿಡೀ ತಿನ್ನೋದರ ಮೇಲೆ ನಿಯಂತ್ರಣ ಇಟ್ಟುಕೊಂಡ್ರೆ ಶುಗರ್ ತಾನಾಗಿ ನಾರ್ಮಲ್ ಆಗುತ್ತದೆ. ಕರಣ್ ಕೂಡ ತನ್ನ ಹೆಂಡತಿಯ ಮಾತಿಗೆ ಸಮ್ಮತಿಸಿ ಅಂದನು, ಮಧ್ಯಾಹ್ನ ನನ್ನದೊಂದು ಮುಖ್ಯವಾದ ಪಾರ್ಸಲ್ ಮನೆಗೆ ಬರುತ್ತದೆ. ಅದನ್ನು ಪಡೆದು ಇಟ್ಟುಕೋ. ರಾತ್ರಿ ಅಡುಗೆಯನ್ನು ನೀನೇ ಮಾಡು. ಅಮ್ಮನ ಆರೋಗ್ಯ ಸರಿಯಿಲ್ಲ. ಆಫೀಸ್ನಿಂದ ನನ್ನ 4-5 ಜನ ಸ್ನೇಹಿತರು ಬರ್ತಾರೆ. ಒಳ್ಳೆ ಅಡುಗೆ ಮಾಡು. ಇದನ್ನು ಕೇಳಿ ಅಂಜಲಿ ಆಶ್ಚರ್ಯದಿಂದ ಅಂದಳು, ಅರೆ, ನಾನು ಹೇಗೆ ಅಡುಗೆ ಮಾಡಲಿ?
ನಾನಿಂದು ಪಾರ್ಲರ್ಗೆ ಹೋಗಬೇಕು. ಸಂಜೆ ನನ್ನ ಗೆಳತಿಯ ಮದುವೆ ವಾರ್ಷಿಕೋತ್ಸವದ ಪಾರ್ಟಿಗೂ ಹೋಗಬೇಕು. ನನಗೆ ಸಮಯವೇ ಸಿಗೋದಿಲ್ಲ. ಅಂಜಲಿ, ನೀನು ಆ ಪಾರ್ಟಿಯನ್ನು ಕ್ಯಾನ್ಸಲ್ ಮಾಡು. ರಾತ್ರಿಗೆ ಒಳ್ಳೆ ಅಡುಗೆ ಮಾಡು. ಅಮ್ಮನ ಹತ್ತಿರ ಆಲೂಗಡ್ಡೆ ಟೊಮೆಟೊ ರೆಸಿಪಿ ಕೇಳಿಕೊ. ನಾನು ಹೊರಡುತ್ತೇನೆ ಅಂತ ಹೇಳಿ ಕರಣ್ ಆಫೀಸ್ಗೆ ಹೋದನು. ಆದರೆ ಅಂಜಲಿಯ ಕೋಪ ನೆತ್ತಿಗೇರಿತ್ತು. ಗಂಡ ಹೋದ ತಕ್ಷಣ ಅವಳು ಅತ್ತೆಯ ಮೇಲೆ ಕಿರುಚಲು ಶುರು ಮಾಡಿದಳು. ಯಾವುದೇ ಕೆಲಸ ಮಾಡಬಾರ್ದಂತಲೇ ನೀವು ಕಾಯಿಲೆಯ ನಾಟಕವಾಡಿ ಕುಳಿತುಕೊಳ್ತೀರಿ. ನಿಮ್ಮ ಎಲ್ಲ ತಂತ್ರಗಳು ನನಗೆ ಚೆನ್ನಾಗಿ ಗೊತ್ತಿದೆ. ನಿಮಗೆ ಬೇರೆ ಕೆಲಸ ಏನೂ ಇಲ್ವಲ್ಲ? ಈ ಕೆಲಸ ಮಾಡಿದರೆ ಏನಾಗುತ್ತೆ? ದಿನವಿಡೀ ಹಾಸಿಗೆ ಮೇಲೆ ಬಿದ್ದಿಡ್ತೀರಿ, ಪುಕ್ಕಟೆ ರೊಟ್ಟಿ ಮುರಿತೀರಿ. ಸ್ವಲ್ಪ ಕೆಲಸ ಮಾಡಿದರೆ ನೀವೇನು ಸತ್ತು ಹೋಗೋದಿಲ್ಲ. ತನ್ನ ಬಗ್ಗೆ ಇಂತಹ ಕಟು ಮಾತುಗಳನ್ನು ಕೇಳಿ ರೋಹಿಣಿಯವರ ಕಣ್ಣಲ್ಲಿ ನೀರು ತುಂಬಿ ಬಂತು. ಅವರಿಗೆ ಉಸಿರಾಟದ ತೊಂದರೆಯೂ ಶುರುವಾಗಿತ್ತು. ಅಂತಹ ಸ್ಥಿತಿಯಲ್ಲಿ ಏನನ್ನೂ ಮಾತನಾಡುವುದು ಸರಿಯಲ್ಲ ಅಂತ ಭಾವಿಸಿ ಅವರು ತಮ್ಮ ಕೋಣೆಗೆ ಹೋದರು. ಅಂಜಲಿ ಬೈಯುತ್ತಲೇ ಹೇಗೋ ಅಡುಗೆ ಮಾಡಿದಳು. ಸಂಜೆ ಕರಣ್ನ ಸ್ನೇಹಿತರು ಬಂದರು. ಮಾತುಕತೆ ನಡೆಸಿ ಊಟ ಮಾಡಿ ಹೋದರು. ಆದರೆ ಅತಿಥಿಗಳು ಹೋದ ಮೇಲೆ ಎಂಜಲು ಪಾತ್ರೆಗಳ ದೊಡ್ಡ ರಾಶಿಯನ್ನೇ ಅಂಜಲಿ ಹಾಗೇ ಬಿಟ್ಟು ಬಿಟ್ಟಳು. ಮರುದಿನ ಬೆಳಿಗ್ಗೆ ರೋಹಿಣಿ ಅವರು ದೇವಸ್ಥಾನದಿಂದ ಪೂಜೆ ಮುಗಿಸಿ ಮನೆಗೆ ಬಂದಾಗ ಮಗ ಮತ್ತು ಸೊಸೆ ಎಲ್ಲಿಗೋ ಹೋಗಲು ಸಿದ್ಧರಾಗಿ ನಿಂತಿರುವುದನ್ನು ಕಂಡರು. ಅತ್ತೆಯನ್ನು ನೋಡಿದ ತಕ್ಷಣ ಅಂಜಲಿ ಅಂದಳು, ಅತ್ತೆ, ಅಲ್ಲಿ ಸ್ವಲ್ಪ ಪಾತ್ರೆಗಳಿವೆ, ಅವನ್ನ ತೊಳೆದು ಇಟ್ಟು ರಾತ್ರಿ ಅಡುಗೆ ಮಾಡಿಡಿ. ನಾವು ಬರೋದು ತಡವಾಗುತ್ತದೆ. ಕರಣ್ ಕೂಡ ಹೆಂಡತಿಯ ಮಾತಿಗೆ ಧ್ವನಿಗೂಡಿಸಿದ. ಅಂದು ಭಾನುವಾರ. ಮಗ ಮತ್ತು ಸೊಸೆ ಮಕ್ಕಳನ್ನು ಕರೆದುಕೊಂಡು ಬೆಳಗಿನ ಉಪಹಾರ ಮುಗಿಸಿ ಹೊರಗೆ ಹೊರಟಿದ್ದರು. ಅವರು ಎಲ್ಲಿಗೆ ಹೋಗುತ್ತಿದ್ದಾರೆ ಎಂಬುದು ರೋಹಿಣಿಯವರಿಗೆ ಗೊತ್ತಿರಲಿಲ್ಲ. ಕೇಳುವ ಧೈರ್ಯವೂ ಇರಲಿಲ್ಲ. ಮಗ ಸೊಸೆ ಎಂದು ಅವರಿಗೆ ಹೇಳುತ್ತಿರಲಿಲ್ಲ. ರೋಹಿಣಿಯವರು ಅಡುಗೆ ಮನೆಗೆ ಹೋಗಿ ನೋಡಿದಾಗ ಎಂಜಲು ಪಾತ್ರೆಗಳ ದೊಡ್ಡ ಬೆಟ್ಟವೇ ಇತ್ತು. ಹೇಗೋ ಧೈರ್ಯ ಮಾಡಿ ಎಲ್ಲ ಪಾತ್ರೆಗಳನ್ನು ತೊಳೆದು ನಂತರ ಬಂದು ಹಾಸಿಗೆಯ ಮೇಲೆ ಮಲಗಿದರು. ಮಲಗಿದ್ದಾಗ ಅವರ ಮನಸ್ಸು ಹಳೆಯ ನೆನಪುಗಳ ಗಲ್ಲಿಯಲ್ಲಿ ಕಳೆದು ಹೋಯಿತು. 10 ವರ್ಷಗಳ ಹಿಂದೆ ರೋಹಿಣಿಯವರು ಎಷ್ಟು ಆಸೆಯಿಂದ ಅಂಜಲಿಯನ್ನ ಮನೆಗೆ ಸೊಸೆಯಾಗಿ ತಂದಿದ್ದರು. ಅವಳನ್ನು ಸ್ವಂತ ಮಗಳಂತೆ ಭಾವಿಸಿದ್ದರು. ಆದರೆ ಅಂಜಲಿ ಬಂದ ತಕ್ಷಣ ಮನೆಯ ಚಿತ್ರಣವೇ ಬದಲಾಯಿತು. ಅವಳು ತನ್ನ ಹಠಮಾರಿ ಸ್ವಭಾವದಿಂದ ಕರಣ್ಣನ್ನು ಸಂಪೂರ್ಣವಾಗಿ ತನ್ನ ಹತೋಟಿಗೆ ತೆಗೆದುಕೊಂಡಳು. ಕರಣ್ ಮೊದಲೇ ತಾಯಿಯನ್ನು ಅಷ್ಟಾಗಿ ಗೌರವಿಸುತ್ತಿರಲಿಲ್ಲ. ಈಗ ಅಂಜಲಿ ಬಂದ ಮೇಲೆ ಅದು ಇನ್ನಷ್ಟು ಹೆಚ್ಚಾಯಿತು. ಅಂಜಲಿ ಇಡೀ ಮನೆಯನ್ನು ತನ್ನ ಇಚ್ಛೆಯಂತೆ ನಡೆಸುತ್ತಿದ್ದಳು. ಅವಳ ಅನುಮತಿ ಇಲ್ಲದೆ ಮನೆಯಲ್ಲಿ ಒಂದು ಎಲೆಯೂ ಅಲುಗಾಡುತ್ತಿರಲಿಲ್ಲ. ಆದರೆ ರೋಹಿಣಿಯವರ ಸ್ಥಿತಿ ಮಾತ್ರ ಮನೆಯ ಮೂಲೆಯಲ್ಲಿ ಬಿದ್ದಿರುವ ಹಳೆಯ ಸಾಮಾನುಗಳಂತಾಗಿತ್ತು. ಮಗನೇ ತನ್ನ ತಾಯಿಯನ್ನು ಗೌರವಿಸದಿದ್ದ ಮೇಲೆ ಇನ್ನು ಸೊಸೆ ಏನು ತಾನೇ ಮಾಡಿಯಾಳು? ಕರಣ್ ಅಂಜಲಿಯ ಎದುರಿಗೆ ರೋಹಿಣಿಯವರಿಗೆ ಮನಬಂದಂತೆ ಬೈಯುತ್ತಿದ್ದ. ಇದರಿಂದ ಅಂಜಲಿಯ ಸೊಕ್ಕು ಇನ್ನಷ್ಟು ಹೆಚ್ಚಾಗಿತ್ತು. ಈಗ ಆ ಮನೆಯಲ್ಲಿ ಸೊಸೆ ಅಂಜಲಿ ಹೇಳಿದಂತೆ ನಡೆಯುತ್ತಿತ್ತು. ಅಂಜಲಿ ಬರುವ ಮೊದಲು ರೋಹಿಣಿಯವರು ಒಬ್ಬ ಕೆಲಸದವಳನ್ನು ಇಟ್ಟುಕೊಂಡಿದ್ದರು. ಆಕೆ ಮನೆಯ ಕಸ ಗುಡಿಸಿ ಪಾತ್ರೆ ತೊಳೆದು ಹೋಗುತ್ತಿದ್ದಳು. ಯಾಕಂದರೆ ರೋಹಿಣಿಯವರಿಗೆ ಅಷ್ಟೊಂದು ಕೆಲಸ ಮಾಡಲು ಶಕ್ತಿ ಇರಲಿಲ್ಲ ಮತ್ತು ಅವರ ಆರೋಗ್ಯವೂ ಸರಿ ಇರುತ್ತಿರಲಿಲ್ಲ. ಆದರೆ ಅಂಜಲಿ ಬಂದ ತಕ್ಷಣ ಮನೆಯ ಜವಾಬ್ದಾರಿಯನ್ನು ತನ್ನ ಕೈಗೆ ತೆಗೆದುಕೊಂಡು ಕೆಲಸದವಳನ್ನ ಬಿಡಿಸಿದಳು. ಮನೆಯಲ್ಲಿ ಅತ್ತೆ ಸುಮ್ಮನೆ ಕುಳಿತಿರ್ತಾರೆ. ಕೆಲಸದವಳಿಗೆ ಸುಮ್ಮನೆ ಹಣ ಕೊಡೋದು ವ್ಯರ್ಥ. ಈ ವಯಸ್ಸಿನಲ್ಲಿ ಕೈಕಾಲು ಆಡಿಸ್ತಿರ್ಬೇಕು, ಇಲ್ಲದಿದ್ದರೆ ಬೇಗನೆ ಹಾಸಿಗೆ ಹಿಡಿಯುತ್ತಾರೆ. ಆಗ ಸೇವೆ ಮಾಡುವವರು ಯಾರು ಎಂದು ಹೇಳಿ ಅವಳು ಯಾವಾಗಲೂ ತನ್ನ ಅತ್ತೆಯನ್ನು ಕೆಲಸಕ್ಕೆ ಹಚ್ಚುತ್ತಿದ್ದಳು. ರೋಹಿಣಿಯವರು ಇವೆಲ್ಲವನ್ನ ಯೋಚಿಸುತ್ತಿದ್ದಾಗಲೇ ಬೆಲ್ ಬಾರಿಸಿತು. ಮಗ ಮತ್ತು ಸೊಸೆ ಮನೆಗೆ ಬಂದರು. ರೋಹಿಣಿ ಇಬ್ಬರಿಗೂ ಊಟ ಬಡಿಸಿದರು. ಆದರೆ ಅವರು ಊಟಕ್ಕೆ ಕುಳಿತ ತಕ್ಷಣ ಕರಣ್ ಜೋರಾಗಿ ಕಿರುಚಿದನು. ಇದೇನ್ ಮಾಡಿದ್ಯಾ? ಅಡುಗೆ ಪೂರ್ತಿ ನೀರು ನೀರಾಗಿದ್ಯಲ್ಲ. ಮಸಾಲೆ ಹಾಕೋದನ್ನೇ ಮರೆತು ಹೋದ್ಯಾ? ಇಷ್ಟು ಸಪ್ಪೆ ಅಡುಗೆಯನ್ನ ರೋಗಿಗಳಿಗೂ ಕೊಡೋದಿಲ್ಲ. ಅಮ್ಮ, ನಿನ್ಗೆ ಅಡುಗೆ ಮಾಡೋದಕ್ಕೂ ಸರಿಯಾಗಿ ಬರೋದಿಲ್ವಾ? ಇದಕ್ಕಿಂತ ನಾವು ಹೊರಗೆ ತಿಂದು ಬರ್ಬೋದಿತ್ತು. ಇಷ್ಟೊಂದು ಕಷ್ಟಪಟ್ಟು ಕೆಲಸ ಮಾಡೋದು ಇಂಥ ಕೆಟ್ಟ ಅಡುಗೆ ತಿನ್ಲಿಕ್ಕ? ಹೀಗೆ ಹೇಳುತ್ತಾ ಕರಣ್ ಊಟದ ಮೇಜಿನಿಂದ ಎದ್ದು ನಿಂತು ಅಂಜಲಿಗೆ ಹೇಳಿದನು, ನಡಿ, ನಾವು ಹೊರಗೆ ತಿಂದು ಬರೋಣ. ಅವರೆಲ್ಲರೂ ಹೊರಗೆ ಊಟಕ್ಕೆ ಹೋದರು. ರೋಹಿಣಿಯವರಿಗೆ ಏನೂ ಮಾತನಾಡಲು ಸಾಧ್ಯವಾಗಲಿಲ್ಲ. ಕೇವಲ ಕಣ್ಣೀರು ಹಾಕುತ್ತಾ ಅವರು ಹೋಗೋದನ್ನೇ ನೋಡುತ್ತಾ ನಿಂತರು. ಆ ಬಡಪಾಯಿ ತಾಯಿ ತಾನೇ ಆ ಅಡುಗೆಯನ್ನ ತಿಂದು ಮಲಗಿದರು. ಮಗ ಮತ್ತು ಸೊಸೆ ಮನೆಗೆ ಬಂದಾಗ ಬಾಗಿಲು ಬಡಿದರು. ಆದರೆ ಅವರು ಗಾಢ ನಿದ್ರೆಯಲ್ಲಿದ್ದ ಕಾರಣ ಬಾಗಿಲು ತೆರೆಯಲಿಲ್ಲ. ಆಗ ಅಂಜಲಿಗೆ ತನ್ನ ಬಳಿಯ ಇನ್ನೊಂದು ಕೀಲಿರುವುದು ನೆನಪಾಯಿತು. ಅವಳು ಬಾಗಿಲು ತೆರೆದು ಒಳಗೆ ಬಂದು ತನ್ನ ಕೋಣೆಯಲ್ಲಿ ಮಲಗಲು ಹೋದಳು. ಅಷ್ಟರಲ್ಲಿ ರೋಹಿಣಿಯವರಿಗೆ ಎಚ್ಚರವಾಯಿತು. ಅವರು ನೀರು ಕುಡಿಯಲು ಅಡುಗೆ ಮನೆಗೆ ಹೋದಾಗ ಅವರಿಗೆ ಯಾವುದೋ ಧ್ವನಿ ಕೇಳಿಸಿತು. ಅವರು ಕರಣ್ ಮತ್ತು ಅಂಜಲಿಯ ಕೋಣೆಯ ಹತ್ತಿರ ನಿಂತರು. ಅಲ್ಲಿ ಅವರು ಕೇಳಿಸಿಕೊಂಡ ಮಾತುಗಳು
ಅವರ ಅಂತರಾತ್ಮವನ್ನೇ ನಡುಗಿಸಿದವು. ಅವರು ಮೌನವಾಗಿ ತಮ್ಮ ಕೋಣೆಗೆ ಬಂದು ಯೋಚಿಸತೊಡಗಿದರು. ನಾನು ಅಂಜಲಿಗೆ ಏನು ತಾನೇ ಹೇಳಲಿ? ನನ್ನ ಸ್ವಂತ ನಾಣ್ಯವೇ ತುಕ್ಕು ಹಿಡಿದಿರುವಾಗ ಬೇರೆಯವರ ಬಗ್ಗೆ ದೂರುವುದರಲ್ಲಿ ಏನರ್ಥವಿದೆ? ದಿನಗಳು ಉರುಳಿದವು. ರೋಹಿಣಿಯವರ ಆರೋಗ್ಯ ಈಗ ತುಂಬಾ ಹದಗೆಡುತ್ತಿತ್ತು. ಮಗ ಕರಣ್ ತಾಯಿಯ ಸ್ಥಿತಿಯನ್ನ ನೋಡಿ ಡಾಕ್ಟರ್ ಹತ್ತಿರ ಕರೆದುಕೊಂಡು ಹೋದ. ತಪಾಸಣೆಯ ನಂತರ ತಿಳಿದು ಬಂದ ವಿಷಯವೇನೆಂದ್ರೆ, ಸಕ್ಕರೆ ಕಾಯಿಲೆ ಮಿತಿಮೀರಿದ್ದರಿಂದ ಅವರ ಮೂತ್ರಪಿಂಡಗಳ ಮೇಲೆ ಪರಿಣಾಮ ಬೀರಿದೆ ಮತ್ತು ಇದಕ್ಕೆ ದೀರ್ಘಕಾಲದ ಚಿಕಿತ್ಸೆ ಬೇಕು. ಕರಣ್ ಅವರನ್ನ ಆಸ್ಪತ್ರೆಗೆ ದಾಖಲಿಸಿದ. ಕೆಲವು ದಿನಗಳವರೆಗೆ ಔಷಧಿಗಳನ್ನು ನೀಡಲಾಯಿತು. ಆದರೆ ನಂತರ ಖರ್ಚು ಹೆಚ್ಚಾಗುತ್ತಿದೆ ಎಂದು ಕರಣ್ ಔಷಧಿ ಕೊಡಿಸಲು ಮೀನಾಮೇಷ ಎಣಿಸತೊಡಗಿದ. ಅವರ ಸ್ಥಿತಿ ಮತ್ತೆ ಹದಗೆಡತೊಡಗಿತು. ಆದರೆ ಮಗನಿಗೆ ಔಷಧಿ ಕೇಳಿದಾಗೆಲ್ಲ ಅವನು ಕೆಲಸದ ನೆಪ ಹೇಳುತ್ತಿದ್ದ. ಸೊಸೆಗಂತೂ ಅತ್ತೆಯ ಆರೋಗ್ಯದ ಬಗ್ಗೆ ಯಾವುದೇ ಚಿಂತೆ ಇರಲಿಲ್ಲ. ಅವಳಿಗೆ ಕೇವಲ ತನ್ನ ಐಶ್ವರ್ಯ ಜೀವನದ ಬಗ್ಗೆ ಮಾತ್ರ ಕಾಳಜಿ ಇತ್ತು. ರೋಹಿಣಿಯವರ ಜೀವನ ಮೊದಲಿನಿಂದಲೂ ಕಷ್ಟಗಳಿಂದಲೇ ಕೂಡಿತ್ತು. ತವರು ಮನೆಯಲ್ಲಿ 5 ಜನ ಸಹೋದರಿಯರಲ್ಲಿ ಇವರೇ ದೊಡ್ಡವರು. ಇವರನ್ನ ಯಾವಾಗಲೂ ಅಪಶಕುನಿ ಅಂತ ಕರೆಯಲಾಗುತ್ತಿತ್ತು. ಯಾಕಂದ್ರೆ ಇವರು ಹುಟ್ಟಿದ ನಂತರ ಸಾಲಾಗಿ 5 ಜನ ಹೆಣ್ಣು ಮಕ್ಕಳು ಹುಟ್ಟಿದ್ದರು ಎಂದು ಅಜ್ಜಿ ಹೀಯಾಳಿಸುತ್ತಿದ್ದರು. ವಂಶ ಬೆಳೆಯುವುದು ಗಂಡು ಮಗನಿಂದ ಮಾತ್ರ ಅಂತ ಅಜ್ಜಿ ಗೊಣಗುತ್ತಿದ್ದರು. 6 ಜನ ಹೆಣ್ಣು ಮಕ್ಕಳನ್ನ ನೋಡಿ ಅಜ್ಜಿಯ ಹೊಟ್ಟೆ ಉರಿಯುತ್ತಿತ್ತು. ಅವರೆಲ್ಲರೂ ಬೇಗ ಮದುವೆಯಾಗಿ ಹೋದ್ರೆ ಸಾಕು ಅಂತ ಬಯಸುತ್ತಿದ್ದರು. ರೋಹಿಣಿಯವರಿಗೆ ಚೆನ್ನಾಗಿ ಓದಿ ತನ್ನ ಕಾಲ ಮೇಲೆ ತಾನು ನಿಲ್ಲಬೇಕೆಂಬ ಕನಸಿತ್ತು. ಆದರೆ ಹಣದ ಕೊರತೆಯಿಂದ ಅವರಿಗೆ ಓದಲು ಬಿಡಲಿಲ್ಲ. ತಂದೆ ತಾಯಿ ಅವರಿಗಾಗಿ ಗಂಡನ ಹುಡುಕಲು ಶುರು ಮಾಡಿದರು. ಅತ್ತೆ ಮನೆಯಲ್ಲಾದರೂ ಗಂಡನ ಆಶ್ರಯದಲ್ಲಿ ಓದಲು ಅವಕಾಶ ಸಿಗಬಹುದು ಎಂದು ರೋಹಿಣಿ ನಂಬಿದ್ದರು. ಆದರೆ ಅಲ್ಲಿಯೂ ಅದೃಷ್ಟ ಕೈ ಕೊಟ್ಟಿತು. ವರದಕ್ಷಿಣೆ ಕೊಡಲು ಹಣವಿಲ್ಲದ ಕಾರಣ ರೋಹಿಣಿಯವರಿಗಿಂತ 2ರಷ್ಟು ವಯಸ್ಸಿನ ಒಬ್ಬ ವಿಧುರನಿಗೆ, ಅಂದರೆ ಹೆಂಡತಿ ತೀರಿ ಹೋದವನಿಗೆ ಕೊಟ್ಟು ಮದುವೆ ಮಾಡಿದರು. ರೋಹಿಣಿ ಮದುವೆಯಾಗಿ ಮೊದಲ ಬಾರಿಗೆ ಮನೆಗೆ ಬಂದಾಗ ಆ ಮನೆಯಲ್ಲಿ ಮತ್ತು ವ್ಯವಹಾರದಲ್ಲಿ ಅವರ ಭಾವ ಮತ್ತು ವಾರಗಿತ್ತಿ ಅವರದ್ದೇ ರಾಜ್ಯಭಾರ ಇತ್ತು. ರೋಹಿಣಿಯವರಿಗೆ ದಿನವಿಡೀ ಮನೆಯ ಕೆಲಸ ಮಾಡುವುದರಲ್ಲೇ ಕಾಲ ಕಳೆಯುತ್ತಿತ್ತು. ವಾರಗಿತ್ತಿ ಇವರನ್ನ ಸದಾ ತುಳಿಯುತ್ತಿದ್ದರು. ಆ ಮನೆಯಲ್ಲಿ ರೋಹಿಣಿಯವರ ಸ್ಥಾನ ಒಬ್ಬ ಕೆಲಸದವಳಿಗಿಂತ ಹೆಚ್ಚೇನೂ ಇರಲಿಲ್ಲ. ಆದರೂ ಅವರು ಪೂರ್ತಿ ಮನಸ್ಸಿನಿಂದ ಕೆಲಸ ಮಾಡ್ತಿದ್ರು. ರೋಹಿಣಿಯವರ ಗಂಡನಿಗೂ ಇವರ ಸ್ಥಿತಿಯ ಬಗ್ಗೆ ಅಷ್ಟೇನೂ ಕಾಳಜಿ ಇರಲಿಲ್ಲ. ಅವರು ತಾನು ಸಂಪಾದಿಸಿದ ಹಣವನ್ನೆಲ್ಲ ಜೂಜು ಮತ್ತು ಕುಡಿತದಲ್ಲೇ ಉಡಾಯಿಸುತ್ತಿದ್ದರು. ಆದರೆ ರೋಹಿಣಿಯವರಿಗೆ ತಮ್ಮ ಮಾವನವರ ದೊಡ್ಡ ಬೆಂಬಲವಿತ್ತು. ಮಗ ಕರಣ್ ಹುಟ್ಟಿದ ಕೆಲವೇ ದಿನಗಳಲ್ಲಿ ರೋಹಿಣಿಯವರ ಮಾವ ತೀರಿಕೊಂಡರು. ಈಗ ಕರಣ್ನ ತಂದೆಯನ್ನು ತಡೆಯುವವರು ಯಾರೂ ಇರಲಿಲ್ಲ. ಇದರಿಂದ ಅವರು ದಿನವಿಡೀ ಕುಡಿದು ಮನೆಗೆ ಬರಲಾರಂಭಿಸಿದರು. ಅತಿಯಾದ ಕುಡಿತದಿಂದಾಗಿ ಅವರ ಆರೋಗ್ಯ ಹದಗೆಟ್ಟಿತು. ವೈದ್ಯರು ಎಚ್ಚರಿಸಿದರು. ಅವರು ಕುಡಿತ ಬಿಡಲಿಲ್ಲ. ಅಂತಿಮವಾಗಿ ಲಿವರ್ ಹಾಳಾಗಿ ಅವರು ಮೃತಪಟ್ಟರು. ರೋಹಿಣಿಯವರು ಚಿಕ್ಕ ವಯಸ್ಸಿನಲ್ಲೇ ವಿಧವೆಯಾದರು. ಈಗ ಅವರು 1 ರೂಪಾಯಿಗೂ ಇತರರ ಮುಂದೆ ಕೈ ಚಾಚುವಂತಾಯಿತು. ಅವರಿಗೆ ಸಾಥ್ ನೀಡಲು ಯಾರೂ ಇರಲಿಲ್ಲ. ಆರ್ಥಿಕ ಮುಗ್ಗಟ್ಟಿನಿಂದ ಬೇಸತ್ತು ರೋಹಿಣಿಯವರು ಮನೆಯಲ್ಲಿ ಪಾಲು ಕೇಳಿದಾಗ ಅವರ ಭಾವ ಮತ್ತು ವಾರಗಿತ್ತಿ ಅವಳನ್ನ ಮತ್ತು ಮಗ ಕರಣ್ಣನ್ನು ಮನೆಯಿಂದ ಹೊರದಬ್ಬಿದರು. ರೋಹಿಣಿಯವರು ಅಷ್ಟಾಗಿ ಓದದ ಕಾರಣ ಅವರಿಗೆಲ್ಲಿಯೂ ಕೆಲಸ ಸಿಗಲಿಲ್ಲ. ಆದರೆ ಹೊಟ್ಟೆಯ ಪಾಡಿಗಾಗಿ ಅವರು ಜನರ ಮನೆಗಳಲ್ಲಿ ಕೆಲಸ ಮಾಡತೊಡಗಿದರು. ಕೆಲವು ದಿನಗಳ ನಂತರ ಒಂದು ಶಾಲೆಯಲ್ಲಿ ಆಯಾ ಆಗಿ ಕೆಲಸ ಸಿಕ್ಕಿತು. ಅಲ್ಲಿಯೇ ಇರಲು ಒಂದು ಕೋಣೆ ದೊರೆಯಿತು ಮತ್ತು ಕರಣ್ಗೆ ಅದೇ ಶಾಲೆಯಲ್ಲಿ ಉಚಿತ ಶಿಕ್ಷಣದ ವ್ಯವಸ್ಥೆಯಾಯಿತು. ರೋಹಿಣಿ ತಮ್ಮ ಮಗನನ್ನು ಬಹಳ ಕಷ್ಟಪಟ್ಟು ಬೆಳೆಸಿದರು. ಶಾಲೆ ಮುಗಿದು ಕರಣ್ ಕಾಲೇಜಿಗೆ ಸೇರಿದ. ಅವನು ಓದಿನಲ್ಲಿ ಮುಂದಿದ್ದನು. ಆದರೆ ಅವನಲ್ಲಿ ಅವನ ತಂದೆಯ ಕೆಲವು ಕೆಟ್ಟ ಗುಣಗಳಿದ್ದವು. ತಂದೆಯಂತೆ ಸಿಟ್ಟು ಮಾಡೋದು ಮತ್ತು ಬೈಯೋದು ಅವನ ದಿನನಿತ್ಯದ ಕೆಲಸವಾಗಿತ್ತು. ರೋಹಿಣಿ ಮಗನಿಗೆ ಎಷ್ಟೇ ಬುದ್ಧಿ ಹೇಳಿದ್ರೂ ಅವನು ಯಾರ ಮಾತನ್ನು ಕೇಳುತ್ತಿರಲಿಲ್ಲ. ಕೆಲವು ವರ್ಷಗಳ ನಂತರ ಕರಣ್ ಒಂದು ಬಹುರಾಷ್ಟ್ರೀಯ ಕಂಪನಿಯಲ್ಲಿ ಮ್ಯಾನೇಜರ್ ಹುದ್ದೆಗೆ ಸೇರಿದ ಮತ್ತು ಅವನಿಗೆ ಉತ್ತಮ ಸಂಬಳ ಬರತೊಡಗಿತು. ಈ ನಡುವೆ ಅವನು ಅಂಜಲಿ ಎಂಬ ಹುಡುಗಿಯನ್ನ ಇಷ್ಟಪಟ್ಟಿದ್ದ. ಆಕೆಯನ್ನೇ ಮದುವೆಯಾಗುವುದಾಗಿ ತಾಯಿಗೆ ತಿಳಿಸಿದಾಗ ರೋಹಿಣಿ ತುಂಬಾ ಸಂತೋಷಪಟ್ಟರು. ಮಗನ ಮದುವೆಯನ್ನು ಅಂಜಲಿಯೊಂದಿಗೆ ನೆರವೇರಿಸಿದರು. ಕರಣ್ ನಗರದಲ್ಲಿ ಒಂದು ಫ್ಲಾಟ್ ಖರೀದಿಸಿದ. ಅವನು ತಾಯಿಯನ್ನು ತನ್ನೊಂದಿಗೆ ಇರಿಸಿಕೊಂಡಿದ್ದರೂ ಅವರೊಂದಿಗೆ ಪ್ರೀತಿಯಿಂದ ಮಾತನಾಡುತ್ತಿರಲಿಲ್ಲ. ಅವರ ಕ್ಷೇಮವನ್ನಂತೂ ವಿಚಾರಿಸುತ್ತಲೇ ಇರಲಿಲ್ಲ. ರೋಹಿಣಿ ಈಗ ಮನೆಯಲ್ಲೇ ಇರುತ್ತಿದ್ದರು ಮತ್ತು ಮನೆ ಕೆಲಸ ನೋಡಿಕೊಳ್ಳುತ್ತಿದ್ದರು. ಮಗ ಸರಿಯಾಗಿ ಮಾತನಾಡದಿದ್ದರೂ ತನಗೆ 2 ಹೊತ್ತು ಊಟ ಸಿಗುತ್ತಿದೆಯಲ್ಲ ಅಂತ ತೃಪ್ತಿ ಪಟ್ಟುಕೊಳ್ಳುತ್ತಿದ್ದರು. ಆದರೆ ಅಂಜಲಿ ಬಂದ ಮೇಲೆ ಅವರ ಸ್ಥಿತಿ ನರಕದಂತಾಯಿತು. ಈಗ ಅವರು ಎಲ್ಲಿಗೆ ತಾನೇ ಹೋಗಲು ಸಾಧ್ಯ?
ಮದುವೆಯಾಗಿ ಹೋದ ತಂಗಿಯಂದಿರು ತಮ್ಮ ತಮ್ಮ ಸಂಸಾರದಲ್ಲಿ ಸುಖವಾಗಿದ್ದರು. ತಂದೆ ತಾಯಿ ಈಗ ಈ ಲೋಕದಲ್ಲಿ ಇರಲಿಲ್ಲ. ರೋಹಿಣಿಯವರ ಆರೋಗ್ಯ ದಿನದಿಂದ ದಿನಕ್ಕೆ ಕ್ಷೀಣಿಸ್ತಿತ್ತು. ಶಕ್ತಿ ಇದ್ದಷ್ಟು ಕೆಲಸ ಮಾಡ್ತಿದ್ರು, ಇಲ್ಲದಿದ್ದರೆ ಹಾಸಿಗೆ ಮೇಲೆ ಮಲಗಿರುತ್ತಿದ್ದರು. ಅತ್ತೆ ಹೀಗೆ ಹಾಸಿಗೆ ಹಿಡಿದು ಮಲಗೋದು ಸೊಸೆ ಅಂಜಲಿಗೆ ಕಿರಿಕಿರಿಯನ್ನುಂಟು ಮಾಡುತ್ತಿತ್ತು. ರೋಹಿಣಿ ಕೇವಲ ಖರ್ಚನ್ನು ಹೆಚ್ಚಿಸ್ತಿದ್ದಾರೆ ಅಂತ ಅವಳಿಗೆ ಅನ್ನಿಸ್ತಿತ್ತು. ಆಗ ಅವಳ ಕುತಂತ್ರದ ಮೆದುಳಿನಲ್ಲಿ ಒಂದು ಆಲೋಚನೆ ಬಂದಿತ್ತು. ಅತ್ತೆ ಈಗ ಯಾವುದೇ ಕೆಲಸಕ್ಕೆ ಬರ್ತಿಲ್ಲ, ದಿನವಿಡೀ ಹಾಸಿಗೆಯಲ್ಲೇ ಇಡ್ತಾರೆ. ಈ ಮುದುಕಿ ಔಷಧಿಗೆ ಮಾಡುವ ಖರ್ಚಿನಲ್ಲಿ ಒಬ್ಬ ಕೆಲಸದವಳನ್ನೇ ಇಟ್ಟುಕೊಳ್ಬೋದು. ಒಂದು ದಿನ ಊಟ ಮುಗಿದ ಮೇಲೆ ಕರಣ್ ಮತ್ತು ಅಂಜಲಿ ಕೋಣೆಗೆ ಬಂದಾಗ ಅಂಜಲಿ ತನ್ನ ಗಂಡನಿಗೆ ಹೇಳಿದಳು, ನನ್ನ ತಂಗಿಗೆ ಇದೇ ನಗರದ ಕಾಲೇಜಿನಲ್ಲಿ ಸೀಟು ಸಿಕ್ಕಿದೆ ಎಂಬುದು ನಿನಗೆ ಗೊತ್ತು ತಾನೆ. ಅವಳು ನಮ್ಮೊಂದಿಗೆ ನಮ್ಮ ಮನೆಯಲ್ಲಿ ಇರ್ತಾಳೆ ಅಂತ ನಾನವಳಿಗೆ ಹೇಳಿದ್ದೇನೆ. ಹಾಗಾಗಿ ನಿನ್ನ ತಾಯಿಗೆ ಬೇರೆಲ್ಲಾದರೂ ವ್ಯವಸ್ಥೆ ಮಾಡು. ಇಷ್ಟು ಚಿಕ್ಕ ಮನೆಯಲ್ಲಿ ನಾವೆಲ್ಲರೂ ಇರಲು ಸಾಧ್ಯ ಇಲ್ಲ. ಅಂದ ಹಾಗೆ ನಿನ್ನ ತಾಯಿ ದಿನವಿಡೀ ಹಾಸಿಗೆಯಲ್ಲೇ ಬಿದ್ದಿಡ್ತಾರೆ. ಅವರಿಂದ ಮಕ್ಕಳಿಗೆ ತೊಂದರೆಯಾಗುತ್ತದೆ. ನೀನೊಂದು ಕೆಲಸ ಮಾಡು, ನಿನ್ನ ತಾಯಿಯನ್ನು ಯಾವುದಾದ್ರೂ ವೃದ್ಧಾಶ್ರಮಕ್ಕೆ ಬಿಟ್ಟು ಬಾ. ಅಂಜಲಿ ಮುಂದುವರೆಸಿದಳು. ಸುಮ್ಮನೆ ಒಂದು ಕೋಣೆಯನ್ನು ಆಕ್ರಮಿಸಿಕೊಂಡಿದ್ದಾರೆ ನಿಮ್ಮಮ್ಮ. ಆ ಕೋಣೆಯನ್ನು ಖಾಲಿ ಮಾಡಿದರೆ ನನ್ನ ತಂಗಿ ಪ್ರಿಯಾಂಶಿಯಲ್ಲಿ ಇರ್ಬೋದು. ಕರಣ್ ಗಾಬರಿಯಿಂದ ಅಂದನು. ಅಂಜಲಿ, ನಿನಗೆ ಪ್ರಜ್ಞೆ ಇದೆಯಾ? ನೀನೇನು ಮಾತನಾಡ್ತಿದ್ಯಾ ಅಂತ ನಿನಗೆ ತಿಳಿದಿದ್ಯಾ? ನಾನು ನನ್ನ ತಾಯಿಯನ್ನು ವೃದ್ಧಾಶ್ರಮಕ್ಕೆ ಹೇಗೆ ಬಿಟ್ಟು ಬರಲಿ? ಅವರ ಬಗ್ಗೆಯೂ ಯೋಚಿಸು. ಮಗನಾಗಿ ಅವರ ಬಗ್ಗೆ ನನಗೆ ಕೆಲವು ಜವಾಬ್ದಾರಿಗಳಿವೆ. ಆಗ ಅಂಜಲಿ ಕಠೋರವಾಗಿ ಹೇಳಿದಳು, ಕರಣ್, ಇದು ಭಾವನಾತ್ಮಕವಾಗಿ ಯೋಚಿಸುವ ಸಮಯವಲ್ಲ. ಸ್ವಲ್ಪ ಪ್ರಾಯೋಗಿಕವಾಗಿ ಯೋಚಿಸು. ಅತ್ತೆಯ ಸಕ್ಕರೆ ಕಾಯಿಲೆಗೆ ದಿನಾಲೂ ಔಷಧಿ ನಡೆಯುತ್ತಲೇ ಇರುತ್ತದೆ. ಮನೆಯ ಕೆಲಸವನ್ನು ಅವರು ಮಾಡೋದಿಲ್ಲ. ಅವರ ಔಷಧಿಗಳ ಖರ್ಚು ಕೂಡ ಕಡಿಮೆ ಏನಿಲ್ಲ. ಅತ್ತೆಯ ಹೊರೆ ನಮ್ಮ ತಲೆಯಿಂದ ಇಳಿದ್ರೆ ನಾನೊಬ್ಬ ಕೆಲಸದವಳನ್ನು ಇಟ್ಟುಕೊಳ್ಬೋದು. ನನ್ನಿಂದ ಮನೆಯ ಎಲ್ಲ ಕೆಲಸಗಳನ್ನು ಮಾಡಲು ಸಾಧ್ಯ ಇಲ್ಲ. ಮಗನಾಗಿ ನಮ್ಮ ಜವಾಬ್ದಾರಿ ಎಷ್ಟಿತ್ತೋ ಅಷ್ಟನ್ನು ನಾವು ಮಾಡಿದ್ದೇವೆ. ಈಗ ನಮಗೂ ನಮ್ಮದೇ ಆದ ಸಂಸಾರವಿದೆ. ಇನ್ನು ಮುಂದೆ ಅವರ ಮೇಲೆ ಹಣ ವ್ಯರ್ಥ ಮಾಡೋದು ಸರಿ ಅಂತ ನನಗೆ ಅನ್ನಿಸೋದಿಲ್ಲ. ಮತ್ತೆ ಕಾರಣವಿಲ್ಲದೆ ಒಂದು ಕೋಣೆಯನ್ನು ಅವರು ಆಕ್ರಮಿಸಿಕೊಂಡಿದ್ದಾರೆ. ನನ್ನ ಮನೆಯವರು ಬಂದರೆ ನನ್ನ ತಂಗಿಗೆ ಒಂದು ಕೋಣೆ ಕೊಡಲು ನನ್ನಿಂದ ಸಾಧ್ಯವಾಗುತ್ತಿಲ್ಲ ಎಂದರೆ ಅವರು ಏನಂದುಕೊಳ್ಳುತ್ತಾರೆ? ಈಗ ನಾನು ನಿರ್ಧರಿಸಿದ್ದೇನೆ. ನಾಳೆಯೇ ನೀನು ಅತ್ತೆಗೆ ಪ್ಯಾಕ್ ಮಾಡಲು ಹೇಳು. ಅವರನ್ನು ವೃದ್ಧಾಶ್ರಮಕ್ಕೆ ಬಿಟ್ಟು ಬಾ. ಆಗ ಕರಣ್ ಹೇಳಿದನು, ಸರಿ ಅಂಜಲಿ, ನೀನು ಹೇಳುತ್ತಿರೋದು ನಿಜ. ನಾನು ನಾಳೆಯೇ ಅಮ್ಮನ ಜೊತೆ ಮಾತನಾಡುತ್ತೇನೆ. ಹೊರಗಿನ ಹಜಾರದಲ್ಲಿ ಕುಳಿತಿದ್ದ ರೋಹಿಣಿ ಅವರು ಮಗ ಮತ್ತು ಸೊಸೆಯ ಈ ಎಲ್ಲ ಮಾತುಗಳನ್ನು ಕೇಳಿಸಿಕೊಳ್ಳುತ್ತಿದ್ದರು. ಈ ಮಾತುಗಳನ್ನು ಕೇಳಿದ ತಕ್ಷಣ ಅವರ ಕಾಲ ಕೆಳಗಿನ ಭೂಮಿ ಕುಸಿದಂತಾಯಿತು. ಅವರ ಮನಸ್ಸಿಗೆ ದೊಡ್ಡ ಆಘಾತವಾಯಿತು. ರೋಹಿಣಿಯವರು ಯೋಚಿಸತೊಡಗಿದರು. ನಾನು ಯಾಕೆ ಹೋಗಬೇಕು? ನನ್ನ ಮಗನ ಮನೆ ನನ್ನದಲ್ಲವೇ? ಸೊಸೆ ನನ್ನ ಕೋಣೆಯ ಬಗ್ಗೆ ಇಷ್ಟೊಂದು ಕೀಳಾಗಿ ಹೇಗೆ ಮಾತನಾಡಬಲ್ಲಳು? ಇಷ್ಟೊಂದು ಕಷ್ಟಗಳನ್ನು ಸಹಿಸಿ ಮಗನನ್ನ ಜಗತ್ತಿಗೆ ತಂದೆ. ಜೀವನದ ಹೋರಾಟಗಳ ನಡುವೆ ಅವನನ್ನು ಓದಿಸಿ ದೊಡ್ಡವನನ್ನಾಗಿ ಮಾಡಿದೆ. ನಾನು ದುಃಖದ ಹಾದಿಯಲ್ಲಿ ನಡೆದರೂ ಮಗನಿಗೆ ಯಾವುದೇ ತೊಂದರೆಯಾಗದಂತೆ ನೋಡಿಕೊಂಡೆ. ತಂದೆ ಇಲ್ಲದ ಮಗನನ್ನು ಅದೆಷ್ಟು ಕಷ್ಟಪಟ್ಟು ಕಾಲ ಮೇಲೆ ನಿಲ್ಲಿಸಿದೆ. ಇಂದು ಅವನ ತಲೆಯ ಮೇಲೆ ಈ ಛಾವಣಿ ಇದೆ ಅಂದರೆ ಅದು ನನ್ನ ಶ್ರಮದ ಫಲ. ಆದರೆ ಇಂದು ಅದೇ ಮಗ ನನ್ನನ್ನು ವೃದ್ಧಾಶ್ರಮಕ್ಕೆ ಕಳುಹಿಸಲು ಯೋಚಿಸುತ್ತಿದ್ದಾನೆ. ಯೋಚಿಸುತ್ತಿದ್ದಂತೆ ಅವರ ಕಣ್ಣಲ್ಲಿ ನೀರು ಹರಿಯತೊಡಗಿತು. ನನ್ನ ತ್ಯಾಗ ಮತ್ತು ತಪಸ್ಸಿಗೆ ಸಿಗುತ್ತಿರುವ ಫಲ ಇದೇನಾ ಎಂದು ಅವರು ಹಲುಬಿದರು. ನನ್ನ ಸ್ವಂತ ರಕ್ತವೇ ಅಂದರೆ ಮಗನೇ ಸರಿಯಾಗಿದ್ದರೆ ಸೊಸೆಗೆ ಇಷ್ಟೊಂದು ಧೈರ್ಯ ಎಲ್ಲಿಂದ ಬರ್ತಿತ್ತು ಎಂದು ರೋಹಿಣಿಯವರು ಅಂದುಕೊಂಡರು. ರಾತ್ರಿ ಎಲ್ಲರೂ ಮಲಗಿದ್ದರು. ಆದರೆ ರೋಹಿಣಿಯವರ ಕಣ್ಣಲ್ಲಿ ನಿದ್ದೆ ಇರಲಿಲ್ಲ. ಇಡೀ ರಾತ್ರಿ ಅವರು ಹಾಸಿಗೆ ಮೇಲೆ ಕುಳಿತೇ ಇದ್ದರು. ಅವರಿಗೆ ಪದೇ ಪದೇ ಒಂದು ಆಲೋಚನೆ ಬರುತ್ತಿತ್ತು. ಅವರಿಗೆ ಕೇವಲ ಕೋಣೆ ಖಾಲಿ ಮಾಡಿಸಿಕೊಳ್ಳಬೇಕಿದ್ದರೆ ಅದಕ್ಕಾಗಿ ನನ್ನನ್ನು ವೃದ್ಧಾಶ್ರಮಕ್ಕೆ ಕಳುಹಿಸುವ ಅಗತ್ಯ ಏನು? ನಾನು ಬೇಕಿದ್ರೆ ಬರೀ ಚಾಪೆಯಲ್ಲೇ ಮಲಗ್ತಿದ್ದೆ ಅಥವಾ ಸ್ಟೋರ್ ರೂಮ್ನಲ್ಲೇ ಇರ್ತಿದ್ದೆ. ಹೀಗೆ ಯೋಚಿಸುತ್ತಾ ಅವರಿಗೆ ಮತ್ತೆ ಉಸಿರಾಟದ ತೊಂದರೆ ಶುರುವಾಯಿತು. ಮಗನಿಗೆ ಸ್ವಲ್ಪ ಬಿಸಿನೀರು ಕೊಡಲು ಕೇಳೋಣವೇ ಎಂದು ಅನಿಸಿತು. ಆದರೆ ತಕ್ಷಣ ಅವರಿಗೆ ನೆನಪಾಯಿತು, ಯಾವ ಮಗ? ಆ ಮಗ ಈಗ ನನ್ನವನಾಗಿ ಉಳಿಯಲಿಲ್ಲ. ಮರುದಿನ ಬೆಳಗ್ಗೆ ಕರಣ್ ಮತ್ತು ಅಂಜಲಿ ಎದ್ದಾಗ ಅತ್ತೆ ಇನ್ನೂ ಎದ್ದಿಲ್ಲದಿರುವುದನ್ನು ಕಂಡರು. ಅಂಜಲಿ ಅತ್ತೆಯವರು ಎದ್ದ ತಕ್ಷಣ ವೃದ್ಧಾಶ್ರಮದ ಬಗ್ಗೆ ಮಾತನಾಡಬೇಕೆಂದು ಕಾಯುತ್ತಿದ್ದಳು. ಆದರೆ 1 ಗಂಟೆ ಕಳೆದರೂ ರೋಹಿಣಿಯವರು ಕೋಣೆಯಿಂದ ಹೊರ ಬರಲಿಲ್ಲ. ಆಗ ಕರಣ್ ಮತ್ತು ಅಂಜಲಿ ಕೋಣೆಯ ಬಾಗಿಲು ತೆರೆದು ಒಳಗೆ ಹೋದರು. ಆದರೆ ಅಲ್ಲಿ ರೋಹಿಣಿಯವರು ಇರಲಿಲ್ಲ. ಬೀರು ತೆರೆದು ನೋಡಿದಾಗ ಅವರ ಬಟ್ಟೆಗಳು ಮಾಯವಾಗಿದ್ದವು. ಅಮ್ಮ ನಮಗೆ ಹೇಳದೆ ಎಲ್ಲಿಗೆ ಹೋಗಿರಬಹುದು ಎಂದು ಅವರಿಬ್ಬರು ಆಶ್ಚರ್ಯಪಟ್ಟರು. ಅಷ್ಟರಲ್ಲಿ ಕರಣ್ ಕಣ್ಣು ಹಾಸಿಗೆಯ ಮೇಲಿದ್ದ ಒಂದು ಪತ್ರದ ಮೇಲೆ ಬಿತ್ತು. ಕರಣ್ ತಕ್ಷಣ ಆ ಪತ್ರವನ್ನು ತೆಗೆದು ಓದಲು ಶುರು ಮಾಡಿದ. ನನ್ನ ಪ್ರೀತಿಯ ಮಗ ಕರಣ್,
ಯಾವಾಗಲೂ ಸುಖವಾಗಿರು. ನನ್ನ ಮಗ ಮತ್ತು ಸೊಸೆ ನನ್ನ ಬಗ್ಗೆ ಏನು ಯೋಚಿಸ್ತಿದ್ದಾರೆ ಅಂತ ತಿಳಿದ ಮೇಲೆಯೂ ಯಾಕೋ ಗೊತ್ತಿಲ್ಲ, ನನ್ನ ಮನಸ್ಸಿನಿಂದ ನಿಮಗಾಗಿ ಶುಭ ಹಾರೈಕೆಗಳೇ ಬರುತ್ತಿವೆ. ನೀನು ನನ್ನ ಸ್ವಂತ ಮಗನಾಗಿದ್ದರೂ ನೀನು ಇಷ್ಟೊಂದು ಪರಕೀಯನಾಗಿದ್ದು ಹೇಗೆ ಎಂಬುದು ಈ ಜನ್ಮದಲ್ಲಿ ನನಗೆ ಅರ್ಥವಾಗದ ವಿಷಯ. ವೃದ್ಧಾಪ್ಯದಲ್ಲಿ ಒಬ್ಬ ತಾಯಿ ತನ್ನ ಮಗ ಮತ್ತು ಸೊಸೆಗೆ ಯಾಕೆ ಹೊರೆಯಾಗ್ತಾಳೆ ಎಂಬುದು ತಿಳಿಯುತ್ತಿಲ್ಲ. ನನ್ನ ಭವಿಷ್ಯದ ಬಗ್ಗೆ ನೀವು ಏನು ಯೋಚಿಸ್ತಿದ್ದೀರಿ ಎಂಬುದನ್ನು ನಾನು ರಾತ್ರಿಯೇ ಕೇಳಿಸಿಕೊಂಡೆ. ಆದರೆ ನನ್ನ ಮುಂದಿನ ಜೀವನವನ್ನು ಹೇಗೆ ನಡೆಸಬೇಕು ಎಂಬ ನಿರ್ಧಾರವನ್ನು ಮಾತ್ರ ನಾನು ನಿಮಗೆ ಬಿಡೋದಿಲ್ಲ. ನಾನು ನಿನ್ನ ತಾಯಿ. ಮನೆಯಿಂದ ಹೊರಗೆ ಎಸೆಯುವ ಯಾವುದೂ ನಿರ್ಜೀವ ವಸ್ತುವಲ್ಲ. ನಾನು ಕೇವಲ ವಯಸ್ಸಾದವಳು, ಆದರೆ ಅಸಹಾಯಕಳಲ್ಲ. ನಾನು ನಿಮ್ಮ ಮನೆಯನ್ನು ಬಿಟ್ಟು ಶಾಶ್ವತವಾಗಿ ಹೋಗುತ್ತಿದ್ದೇನೆ. ನನ್ನ ನಿರ್ಗಮನದೊಂದಿಗೆ ನಿಮ್ಮ ತಲೆಯ ಮೇಲಿರುವ ದೊಡ್ಡ ಹೊರೆ ಇಳಿಯುತ್ತದೆ ಮತ್ತು ನೀವು ಸುಖ ಶಾಂತಿಯಿಂದ ಬದುಕಬಹುದು ಅಂತ ಭಾವಿಸುತ್ತೇನೆ. ದೇವರು ನಿನಗೆ ಒಳ್ಳೆಯದು ಮಾಡಲಿ. ನಿನ್ನ ದುರದೃಷ್ಟವಂತ ತಾಯಿ. ಪತ್ರ ಓದಿದ ನಂತರ ಕರಣ್ ಕಣ್ಣಲ್ಲಿ 2 ಕ್ಷಣ ನೀರು ಬಂತು. ಅವನಿಗೂ ಪಶ್ಚಾತ್ತಾಪವಾಯಿತು, ಆದರೆ ಅದು ಸ್ವಲ್ಪ ಸಮಯದವರೆಗೆ ಮಾತ್ರ. ಸ್ವಲ್ಪ ಹೊತ್ತಿನ ನಂತರ ಅಂಜಲಿಯ ತಂಗಿ ಪ್ರಿಯಾಂಶಿ ಮನೆಗೆ ಬಂದಳು. ನಂತರ ಮನೆಯ ವಾತಾವರಣ ಏನೂ ಆಗದಂತೆ ಸಹಜವಾಯಿತು. ರಾತ್ರಿಯ ಹೊತ್ತಿಗೆ ಕರಣ್ ಮತ್ತು ಅಂಜಲಿ ಅಮ್ಮನನ್ನ ಪೂರ್ತಿಯಾಗಿ ಮರೆತಿದ್ದರು. ಮನೆಯಲ್ಲಿ ಪಾರ್ಟಿಯ ವಾತಾವರಣವಿತ್ತು. ಹೊರಗಿನಿಂದ ಊಟ ತರಿಸಲಾಗಿತ್ತು. ಅವರೆಲ್ಲರೂ ನಗು ಹಾಸ್ಯದೊಂದಿಗೆ ಊಟ ಮಾಡುತ್ತಿದ್ದರು. ರೋಹಿಣಿಯವರು ತಮ್ಮ ಬಟ್ಟೆ ಮತ್ತು ಸ್ವಲ್ಪ ಸಾಮಾನುಗಳನ್ನು ತೆಗೆದುಕೊಂಡು ಮನೆಯಿಂದ ಹೊರಟಿದ್ದರು. ಅವರಿಗೆ ಹಿಂದಿನ ದಿನವೇ ವಿಧವಾ ವೇತನ ಸಿಕ್ಕಿತು. ಮೊದಲು ಆ ಹಣದಿಂದ ಅವರು ತಮಗೆ ಬೇಕಾದ ಔಷಧಿಗಳನ್ನು ಖರೀದಿಸಿದರು. ಮನಸ್ಸಿನಲ್ಲಿ ಒಂದು ದೃಢ ನಿರ್ಧಾರ ಮಾಡಿಕೊಂಡರು. ತಕ್ಷಣ ತಮ್ಮ ತಂಗಿಗೆ ಫೋನ್ ಮಾಡಿ ತವರು ಮನೆಗೆ ಬರಲು ಹೇಳಿದರು. ಆ ಮನೆ ಹಲವು ವರ್ಷಗಳಿಂದ ಮುಚ್ಚಲ್ಪಟ್ಟಿತ್ತು. ಅಲ್ಲಿ ಇರಲು ಯಾರೂ ಇರಲಿಲ್ಲ. ತಂದೆ ತಾಯಿ ವರ್ಷಗಳ ಹಿಂದೆಯೇ ತೀರಿಕೊಂಡಿದ್ದರು. 6 ಜನ ಹೆಣ್ಣು ಮಕ್ಕಳಿದ್ದ ಕಾರಣ ಅಲ್ಲಿ ವಂಶ ಬೆಳಗಲು ಗಂಡು ಮಕ್ಕಳಿರಲಿಲ್ಲ. ರೋಹಿಣಿಯವರ ಧ್ವನಿಯಲ್ಲಿದ್ದ ನೋವನ್ನು ಅರಿತ ತಂಗಿ ಉಳಿದ ಎಲ್ಲಾ ಸಹೋದರಿಯರಿಗೂ ಸುದ್ದಿ ಮುಟ್ಟಿಸಿ ಅಲ್ಲಿಗೆ ಬರಲು ಹೇಳಿದಳು. ರೋಹಿಣಿಯವರು ನೇರವಾಗಿ ತಮ್ಮ ಹಳ್ಳಿಯ ತವರು ಮನೆಗೆ ತಲುಪಿದರು. ಹಳೆಯ ಮನೆಯನ್ನು ಕಂಡ ತಕ್ಷಣ ಅವರ ಮನಸ್ಸಿಗೆ ಒಂದು ರೀತಿಯ ನೆಮ್ಮದಿ ಸಿಕ್ಕಿತು. ಮನೆ ಮುಚ್ಚಲ್ಪಟ್ಟಿತ್ತು. ಹಾಗಾಗಿ ರೋಹಿಣಿಯವರು ನೆರೆಯವರಿಂದ ಕೀಲಿಕೈ ಪಡೆದು ಮನೆ ತೆರೆದರು. ಅಂದು ಅವರು ಮೊದಲ ಬಾರಿಗೆ ಮುಕ್ತವಾಗಿ ಉಸಿರಾಡಿದರು. ಮರುದಿನವೇ ಅವರ 5 ಸಹೋದರಿಯರು ಅವರನ್ನ ಭೇಟಿ ಮಾಡಲು ಅಲ್ಲಿಗೆ ಬಂದರು. ಎಲ್ಲರೂ ಒಟ್ಟುಗೂಡಿದಾಗ ರೋಹಿಣಿಯವರು ತಮ್ಮ ಪರಿಸ್ಥಿತಿಯ ಬಗ್ಗೆ ಎಲ್ಲವನ್ನೂ ವಿವರಿಸಿದರು. ಎಲ್ಲ ಸಹೋದರಿಯರು ನೀವು ನಮ್ಮ ಮನೆಗೆ ಬನ್ನಿ ಅಂತ ಕರೆದರು. ಆದರೆ ಅವರೆಲ್ಲರೂ ತಮ್ಮ ತಮ್ಮ ಅತ್ತೆ ಮನೆಯಲ್ಲಿದ್ದ ಕಾರಣ ರೋಹಿಣಿಯವರಿಗೆ ಯಾರ ಮನೆಯಲ್ಲಾದರೂ ದೀರ್ಘಕಾಲ ಇರುವುದು ಸಾಧ್ಯವಿರಲಿಲ್ಲ. ಆಗ ಎಲ್ಲ ಸಹೋದರಿಯರು ಸೇರಿ ತಂದೆಯ ಪಾಲಿನ ಜಮೀನನ್ನು ರೋಹಿಣಿ ಅಕ್ಕನಿಗೆ ನೀಡಿದರು. ಇದರಿಂದ ಅವರು ತಮ್ಮ ಜೀವನೋಪಾಯವನ್ನು ಕಂಡುಕೊಳ್ಳಬಹುದು ಎಂದು ಜೊತೆಗೆ ಸ್ವಲ್ಪ ನಗದು ಹಣವನ್ನು ನೀಡಿದರು. ರೋಹಿಣಿಯವರು ತಮ್ಮ ಅಗತ್ಯಗಳನ್ನು ಪೂರೈಸಿಕೊಳ್ಳಲು ಅದನ್ನು ಪಡೆದರು. ಆದರೆ ಭವಿಷ್ಯದಲ್ಲಿ ಆ ಹಣವನ್ನು ಮರಳಿಸುವುದಾಗಿ ಭರವಸೆ ನೀಡಿದರು. ಸಮಯ ಕಳೆದಂತೆ ರೋಹಿಣಿಯವರು ಸಂಪೂರ್ಣವಾಗಿ ಚೇತರಿಸಿಕೊಂಡರು. ಅವರಿಗೆ ಮನೆ ಮತ್ತು ಜಮೀನು ಸಿಕ್ಕಿತು. ತಂದೆಯ ಜೊತೆಗಿದ್ದಾಗ ಅವರಿಗೆ ಕೃಷಿಯ ಬಗ್ಗೆ ಉತ್ತಮ ಜ್ಞಾನವಿತ್ತು. ಹಾಗಾಗಿ ಅವರು ಜಮೀನಿನಲ್ಲಿ ಕೆಲಸಗಾರರನ್ನು ನೇಮಿಸಿದರು. ಕೆಲವೇ ತಿಂಗಳುಗಳಲ್ಲಿ ಜಮೀನಿನಲ್ಲಿ ಬೆಳೆ ನಳನಳಿಸತೊಡಗಿತು. ಅವರಿಗೆ ಉತ್ತಮ ಆದಾಯ ಬರಲಾರಂಭಿಸಿತು. ಕ್ರಮೇಣ ಅವರು ಸಹೋದರಿಯರು ನೀಡಿದ್ದ ಹಣವನ್ನು ಮರಳಿಸಿದರು. ಉಳಿದ ಹಣವನ್ನು ಸಮಾಜ ಸೇವೆಗೆ ವಿನಿಯೋಗಿಸಲು ನಿರ್ಧರಿಸಿದರು. ತಮ್ಮಂತೆ ಇರುವ ವಿಧವೆಯರಿಗೆ ಮತ್ತು ವೃದ್ಧರಿಗೆ ಸಹಾಯ ಮಾಡತೊಡಗಿದರು. ಅವರ ಸಮಾಜ ಸೇವೆಯ ಬಗ್ಗೆ ಇಡೀ ಹಳ್ಳಿಯಲ್ಲಿ ಚರ್ಚೆಯಾಗತೊಡಗಿತು. ಹಲವು ಸಂಸ್ಥೆಗಳು ಮುಂದೆ ಬಂದು ಸಹಕಾರ ನೀಡಿದವು. ಅವರು ತಮ್ಮ ಮನೆಯಲ್ಲೇ ಹೆಣ್ಣು ಮಕ್ಕಳಿಗಾಗಿ ಒಂದು ಶಾಲೆ ಮತ್ತು ಒಂದು ಗೃಹ ಕೈಗಾರಿಕೆಯನ್ನ ಪ್ರಾರಂಭಿಸಿದರು. ಹಳ್ಳಿಯ ಹೆಣ್ಣು ಮಕ್ಕಳು ತಮ್ಮ ಕಾಲ ಮೇಲೆ ತಾವು ನಿಲ್ಲಬೇಕು ಎಂಬುದು ಅವರ ಆಶಯವಾಗಿತ್ತು. ಶಿಕ್ಷಣದ ಕೊರತೆಯಿಂದ ತಾನು ಅನುಭವಿಸಿದ ಕಷ್ಟಗಳನ್ನು ಇತರರು ಅನುಭವಿಸಬಾರದು ಎಂದು ಅವರು ಬಯಸಿದರು. ಕೇವಲ 2 ವರ್ಷಗಳಲ್ಲಿ ಒಮ್ಮೆ ಸೊಸೆಯ ಮುಂದೆ ತಲೆಬಗ್ಗಿ ಬದುಕುತ್ತಿದ್ದ ರೋಹಿಣಿಯವರು ಇಂದು ಗೌರವಾನ್ವಿತ ಮಹಿಳೆಯಾಗಿದ್ದರು. ಅವರಿಗೆ ಹಲವಾರು ಸನ್ಮಾನಗಳು ದೊರೆಯತೊಡಗಿದವು. ಒಂದು ದಿನ ಕರಣ್ ಮೊಬೈಲ್ನಲ್ಲಿ ತನ್ನ ತಾಯಿಯ ಸಾಧನೆಗಳ ಬಗ್ಗೆ ವಿಡಿಯೋ ನೋಡಿದ. ಅವರಿಗೆ ದೊಡ್ಡ ಗೌರವ ಮತ್ತು ನಗದು ಬಹುಮಾನ ಸಿಗಲಿದೆ ಎಂಬ ಸುದ್ದಿ ತಿಳಿಯಿತು. ತಕ್ಷಣವೇ ಅವನು ಅಂಜಲಿಗೆ ಹೇಳಿದ. ಅಂಜಲಿ ಹೇಳಿದಳು, ನಾವವರ ಏಕೈಕ ಮಗ ಮತ್ತು ಸೊಸೆ. ಆಸ್ತಿಯನ್ನು ನಮಗೆ ನೀಡದೆ ಇನ್ಯಾರಿಗೆ ಕೊಡ್ತಾರೆ? ಇಬ್ರು ಅಲ್ಲಿಗೆ ಹೊರಟರು. ಅವರು ಮನೆಗೆ ತಲುಪಿದಾಗ ರೋಹಿಣಿ ಅವರು ಸಮಾರಂಭಕ್ಕೆ ಹೋಗಿದ್ದರು. ಸ್ವಲ್ಪ ಹೊತ್ತಿನಲ್ಲಿ ಅವರು ಸ್ವತಃ ಕಾರು ಚಲಾಯಿಸಿಕೊಂಡು ಮನೆಗೆ ಬಂದರು. ಮಗ ಮತ್ತು ಸೊಸೆಯನ್ನು ಕಂಡಾಗ ಕ್ಷಣ ಮಾತ್ರ ತಾಯಿಯ ಮಮತೆ ಮೂಡಿತು. ಆದರೆ ತಕ್ಷಣವೇ ತಮ್ಮ ಮನಸ್ಸನ್ನ ದೃಢಪಡಿಸಿಕೊಂಡರು. ಈಗ ಇಲ್ಲಿಗ್ಯಾಕೆ ಬಂದಿದ್ದೀರಿ ಎಂದು ಅವರು ಕೇಳಿದರು. ಕರಣ್ ತಾಯಿಯ ಪಾದಗಳನ್ನು ಮುಟ್ಟುತ್ತಾ, ಅಮ್ಮ,
ನಾವು ನಿನ್ನನ್ನು ಮನೆಗೆ ಕರೆದುಕೊಂಡು ಹೋಗಲು ಬಂದಿದ್ದೇವೆ ಎಂದನು. ಅಂಜಲಿಯೂ ಸೇರಿ, ಇನ್ನು ನೀವು ಕೆಲಸ ಮಾಡುವ ಅಗತ್ಯ ಇಲ್ಲ ಅತ್ತೆ, ನಾವು ನಿಮ್ಮನ್ನು ನೋಡಿಕೊಳ್ಳುತ್ತೇವೆ ಎಂದಳು. ಅವರ ಮಾತಿನ ಹಿಂದಿರುವ ದುರಾಸೆ ರೋಹಿಣಿಯವರಿಗೆ ತಕ್ಷಣವೇ ಅರ್ಥವಾಯಿತು. ಹೆತ್ತ ತಾಯಿಯನ್ನು ಮನೆಯಿಂದ ಹೊರಹಾಕಿದವರು ಈಗ ನನ್ನ ಬಗ್ಗೆ ಕಾಳಜಿ ತೋರಿಸ್ತೀರಾ? ನಿಮ್ಮ ಮಾತುಗಳಿಗೆ ನಾನು ಮರುಳಾಗೋದಿಲ್ಲ ಎಂದು ಅವರು ಕಠಿಣವಾಗಿ ಹೇಳಿದರು. ಜಗತ್ತಿನಲ್ಲಿ ಯಾರೂ ನಮ್ಮವರು ಅಲ್ಲ ಎಂಬ ಪಾಠವನ್ನು ನಾನು ನಿಮ್ಮಿಂದಲೇ ಕಲಿತೆ. ಈಗ ನಾನು ಸ್ವಾವಲಂಬಿ. ಈ ಜೀವನದಲ್ಲೇ ನನಗೆ ನಿಜವಾದ ಗೌರವ ಸಿಕ್ಕಿದೆ. ಈ ಆಸ್ತಿಯಲ್ಲಿ ನಿಮಗೆ ಒಂದು ಬಿಡಿಗಾಸು ಸಿಗೋದಿಲ್ಲ ಎಂದು ಖಡಾಖಂಡಿತವಾಗಿ ಹೇಳಿದರು. ಅವರು ಕೆಲಸಗಾರರನ್ನು ಕರೆದು, ಸೋಹನ್, ಅತಿಥಿಗಳಿಗೆ ಚಹಾ ಮತ್ತು ತಿಂಡಿ ಕೊಡು, ನಾನು ಕಾರ್ಯಕ್ರಮಕ್ಕೆ ಹೋಗಬೇಕು ಎಂದು ಹೇಳಿದರು. ಹೀಗೆ ಹೇಳಿ ಕಾರನ್ನು ಚಲಾಯಿಸಿಕೊಂಡು ಹೊರಟು ಹೋದರು. ಕರಣ್ ಮತ್ತು ಅಂಜಲಿ ಅವಮಾನದಿಂದ ತಲೆ ತಗ್ಗಿಸಿದರು. ಈಗ ಪಶ್ಚಾತ್ತಾಪ ಪಡುವುದನ್ನು ಬಿಟ್ಟು ಅವರಿಗೆ ಬೇರೆ ದಾರಿ ಇರಲಿಲ್ಲ. ಅವರು ಅವಮಾನದಿಂದ ತಲೆ ತಗ್ಗಿಸಿ ಅಲ್ಲಿಂದ ಹೊರಟು ಹೋದರು. ಈಗ ರೋಹಿಣಿಯವರ ಜನಪ್ರಿಯತೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಲೇ ಇತ್ತು. ದೊಡ್ಡ ದೊಡ್ಡ ವ್ಯಕ್ತಿಗಳೊಂದಿಗೆ ಅವರ ಒಡನಾಟ ಬೆಳೆಯಿತು. ಆದರೆ ಇದಕ್ಕೆ ವಿರುದ್ಧವಾಗಿ ಮಗ ಮತ್ತು ಸೊಸೆಯ ಸ್ಥಿತಿ ದಿನದಿಂದ ದಿನಕ್ಕೆ ಹದಗೆಡುತ್ತಾ ಹೋಯಿತು. ಹಾಗಾದರೆ ಸ್ನೇಹಿತರೆ, ರೋಹಿಣಿಯವರು ತೆಗೆದುಕೊಂಡ ಈ ನಿರ್ಧಾರ ಸರಿ ಇತ್ತೆ ಅಥವಾ ತಪ್ಪಾಗಿತ್ತಾ? ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮೂಲಕ ನಮಗೆ ತಿಳಿಸಿ. ಈ ಕಥೆ ನಿಮಗೆ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋವನ್ನು ಲೈಕ್ ಮಾಡಲು ಮರೆಯದಿರಿ. ಶೀಘ್ರದಲ್ಲೇ ಮತ್ತೊಂದು ಹೊಸ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಿಮ್ಮ ಬಗ್ಗೆ ಕಾಳಜಿ ವಹಿಸಿ. ಜೀವನದಲ್ಲಿ ನಾವು ಎಷ್ಟು ದೊಡ್ಡವರಾದರೂ ನಮ್ಮ ಯಶಸ್ಸಿನ ಬೇರು ತಾಯಿಯ ಕಣ್ಣೀರು ಮತ್ತು ತ್ಯಾಗದಲ್ಲೇ ಇರುತ್ತದೆ. ತನ್ನ ಮಗನಿಗಾಗಿ ಜೀವನವನ್ನೇ ಅರ್ಪಿಸಿದ ತಾಯಿಯನ್ನು ವೃದ್ಧಾಪ್ಯದಲ್ಲಿ ಒಂಟಿಯಾಗಿಡುವುದು ಕೇವಲ ತಪ್ಪಲ್ಲ, ಅದು ಮಾನವತ್ವಕ್ಕೆ ಅವಮಾನ. ಮನೆ ದೊಡ್ಡದಾಗೋದ್ರಿಂದ ಕುಟುಂಬ ದೊಡ್ಡದಾಗೋದಿಲ್ಲ. ಹೃದಯ ದೊಡ್ಡದಾಗಿದ್ದರೆ ಮಾತ್ರ ಕುಟುಂಬ ಉಳಿಯುತ್ತದೆ. ತಾಯಿಯನ್ನು ನೋಡಿಕೊಳ್ಳೋದು ಒಂದು ಹೊಣೆಗಾರಿಕೆಯಲ್ಲ, ಅದು ನಮಗೆ ದೊರೆತಿರುವ ಅತ್ಯಂತ ಪವಿತ್ರ ಅವಕಾಶ. ನೆನಪಿರಲಿ, ನಾವು ನಮ್ಮ ತಾಯಿಗೆ ಹೇಗೆ ವರ್ತಿಸುತ್ತೇವೋ ನಾಳೆ ನಮ್ಮ ಮಕ್ಕಳು ನಮಗೆ ಹಾಗೆ ವರ್ತಿಸ್ತಾರೆ. ತಾಯಿಯನ್ನು ವೃದ್ಧಾಶ್ರಮಕ್ಕೆ ಕಳಿಸುವುದಕ್ಕಿಂತ ಅವಳಿಗೆ ನಮ್ಮ ಮನೆಯಲ್ಲಿ ಗೌರವದ ಸ್ಥಾನ ಕೊಡೋಣ. ಅದೇ ನಿಜವಾದ ಯಶಸ್ಸು, ಅದೇ ನಿಜವಾದ ಸಂಸ್ಕಾರ. ಕಥೆಯನ್ನು ಪೂರ್ತಿಯಾಗಿ ಕೇಳಿದ್ದಕ್ಕಾಗಿ ಧನ್ಯವಾದಗಳು.